ಆಗಸ್ಟ್ 3 ಮತ್ತು 4ರಂದು ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮದಿನೋತ್ಸವ ಹಾಗೂ 32ನೇ ವಾರ್ಷಿಕೋತ್ಸವ ನಡೆಯಲಿದೆ. ದೇವಾಲಯದ ಧರ್ಮಾಧಿಕಾರಿ ಚಂದ್ರು. ಕೋಲಾರ ತಾಲೂಕು ನರಸಾಪುರ ಹೋಬಳಿಯ ಲಕ್ಷ್ಮೀಸಾಗರದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಆಗಸ್ಟ್ 3ರ ಸೋಮವಾರದಿಂದ 4ರ ಮಂಗಳವಾರದವರೆಗೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮದಿನೋತ್ಸವ ಹಾಗೂ 32ನೇ ವಾರ್ಷಿಕೋತ್ಸವ ನಮ್ಮ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಧರ್ಮಾಧಿಕಾರಿ ಚಂದ್ರು ತಿಳಿಸಿದ್ದಾರೆ. ಅವರನ್ನ ಭೇಟಿ ಮಾಡಿದ ಮಾಧ್ಯಮದವರೊಂದಿಗೆ ಮಾತನಾಡಿ, ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಹಾರನಹಳ್ಳಿಯ ಕೋಡಿಮಠ ಮಹಾಸಂಸ್ಥಾನದ ಶ್ರೀ ಶ್ರೀ ಡಾ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು, ನಾಗಲಾಪುರ ಸಂಸ್ಥಾನ ಮಠದ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಕತ್ತರಿಘಟ್ಟದ ಶ್ರೀ ಮಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ ಗುರೂಜಿಗಳು ಭಾಗವಹಿಸಿ ಪ್ರವಚನ ಹಾಗೂ ಆಶೀರ್ವಾದ ನೀಡುವವರು ಎಂದು ತಿಳಿಸಿದರು. 4ರ ಮಂಗಳವಾರ ದೇವಿಗೆ ಸುಪ್ರಭಾತ ಸೇವೆ, ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಗಣಪತಿ ಹೋಮ, ನವಗ್ರಹ ಹೋಮ, ಚಂಡಿಕಾ ಹೋಮ, ಪೂರ್ಣಾಹುತಿ ನಡೆಯಲಿದ್ದು 11 ಗಂಟೆಗೆ ಪ್ರಕಾರೋತ್ಸವ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಧರ್ಮಾಧಿಕಾರಿಗಳಾದ ಚಂದ್ರೂರವರ ಮೊಬೈಲ್ ಸಂಖ್ಯೆ 9611968109 ಸಂಪರ್ಕಿಸಲು ಕೋರಲಾಗಿದೆ. ಶ್ರೀ ಚಾಮುಂಡೇಶ್ವರಿ ಜನ್ಮದಿನೋತ್ಸವ 32ನೇ ವಾರ್ಷಿಕೋತ್ಸವ ಅಂಗವಾಗಿ ಲಕ್ಷ್ಮೀಸಾಗರದ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ವಿಜೃಂಭಣೆಯಿಂದ 32 ವರ್ಷದಿಂದಲೂ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈ ಸತಿನೂ ಹಾಗೆ ಚಂದ್ರಣ್ಣವರ ಮುಖಾಂತರ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಪರಮಪೂಜ್ಯ ಶ್ರೀ ಕೋಡಿಮಠ ಸ್ವಾಮಿಗಳು ಸಾರಥ್ಯದಲ್ಲಿ ಅವತ್ತಿಂದ ಇವತ್ತರೆಗೂ ಹೆಂಗ್ ನಡ್ಕೊಂಡ್ ಬರ್ತಾರೆ, ಈ ಸತಿನೂ ಅದೇ ತರ ವಿಜೃಂಭಣೆಗೆ ಎಲ್ಲರೂ ಸೇರಿ ನಡೆಸ್ತಾ ಇದ್ರಿ. ದಯವಿಟ್ಟು ಸಕಲ ಎಲ್ಲಾ ಗ್ರಾಮಸ್ಥರು ನಮ್ಮೂರಿಗೆ ಬಂದು ದೇವಿ ಕೃಪೆನಲ್ಲಿ ಪಾತ್ರ ಆಗ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಬಯಸ್ಕೊಳ್ತಾ ಇದ್ವಿ. ಇದಕ್ಕೆ ಕೋಡಿಮಠ ಸ್ವಾಮೀಜಿಗಳು ಮತ್ತು ನಾಗಲಾಪುರ ಸ್ವಾಮೀಜಿಗಳು ಮತ್ತು ಚಂದ್ರಶೇಖರ ಗುರುಜಿಗಳು ಇವರೆಲ್ಲ ಬರ್ತಾ ಇದ್ದಾರೆ. ನಮ್ಮೂರಿನ ಸುತ್ತಮುತ್ತಲು ನಮ್ಮ ನರಸಾಪುರ ಹುಡಿ ಕೋಲಾರ ತಾಲೂಕು ಜನರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕಲ್ಲಿ ಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಪ್ರಸಾದ ವಿನಿಯೋಗ ಸಹಾಯ ಇರುತ್ತದೆ. ನೀವೆಲ್ಲ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕು ತಮ್ಮಲ್ಲಿ ವಿನಂತಿ. ಚಂಡಿಕಾ ಯಾಗವನ್ನು ಮಾಡ್ತಾ ಇದ್ರಿ. ಈ ನಮ್ಮ ನಾಡು ಸಮೃದ್ಧಿಯಾಗಿ ಬಿಡಲಿ, ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾವುದೇ ರೋಗ ರುಜಿನ ಬರದಂತೆ ಎಲ್ಲ ಪಶುಗಳು ಎಲ್ಲ ನಮ್ಮ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೀರಿ. ಈ ಚಂಡಿಕಾ ಯಾಗಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಕೋಡಿಮಠ ಶ್ರೀ ರಾಜೇಂದ್ರ ಸ್ವಾಮೀಜಿಗಳು ಮತ್ತು ಚಂದ್ರಶೇಖರ ಗುರೂಜಿಯವರು ಚಂದ್ರಾಯಪಟ್ಟಣ ಮತ್ತು ನಾಗಲಾಪುರ ಸ್ವಾಮಿ ತೇಜಸ್ಲಿಂಗೇಶ್ವರ ಸ್ವಾಮೀಜಿಗಳು ಇವರ ನೇತೃತ್ವದಲ್ಲಿ ವಿಶೇಷವಾಗಿ ನಿಂತಿದೆ. 2 ದಿವಸ ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತದೆ ಮತ್ತು ಪ್ರತಿಯೊಂದು ಊರಿಂದನೂ 2 ಬೆಲ್ಲದ ಅಚ್ಚು ತುಪ್ಪದ ಬತ್ತಿ ಹಾಕಿ ಬೆಳಿಗ್ಗೆ ಅಮ್ಮನವರಿಗೆ ಕೊಟ್ಟರೆ ಅದನ್ನು ನೈವೇದ್ಯವಾಗಿ ಚಂಡಿಕಾ ಯಾಗಕ್ಕೆ ಹಾಕ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸುಮಂಗಲಿಯರು ಈ ಒಂದು ಫಲವನ್ನ ಎಲ್ಲರ ಮನೆಗಳಿಗೂ ತಲುಪಬೇಕಂತೇಳಿ ನಾನು ಒಂದು ಆಶಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಮ್ಮೂರಿನ ಗ್ರಾಮಸ್ಥರಾದ ಸುನಿಲ್ ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಡಾಬಾ ಮತ್ತು ನಾವೆಲ್ಲ ಸೇರಿ ವಿಜೃಂಭಣೆಯಿಂದ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀರಿ. ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕ ಗೌರಿ ನಾರಾಯಣಿ ನಮೋಸ್ತುತೆ. ಅಂದರೆ ಕೋಲಾರ ತಾಲೂಕು ನರಸಾಪುರ ಹೋಬಳಿ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಈ ವರ್ಷ 37ನೇ ವರ್ಷದ ವಾರ್ಷಿಕೋತ್ಸವನ್ನ ಎಲ್ಲಾ ಊರಿನ ಮುಖಂಡರು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸೇರಿ ಭಾರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ನಾವು ಲಕ್ಷ್ಮೀಸಾಗರದಲ್ಲಿ ನೆರವೇರಿಸಿದ್ದೇವೆ. ವಿಶೇಷವಾಗಿ ಈ ನಾಡು ಈ ಸಂಸ್ಕೃತಿ ಉಳಿಸಲು ಚಾಮುಂಡೇಶ್ವರಿ ದೇವಿ ಈ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಈ ವರ್ಷ ವಿಶೇಷವಾಗಿ ಮಂಗಳೂರು ಕಡೆಯಿಂದ ಅರ್ಚಕರನ್ನು ಕರೆಸಿ ಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೀರಿ. ಮತ್ತು ನಮ್ಮ ಊರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳು ನಮ್ಮ ನಾಡು ಸಮೃದ್ಧಿಯಾಗಿ ಇರಬೇಕಂತೇಳಿ ನಾನು ಹಾರೈಸುತ್ತೇನೆ. ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಈ ಪ್ರಪಂಚಕ್ಕೆ ನುಡಿದಂತೆ ನಡೆಯುವ ಸ್ವಾಮೀಜಿ ಕೋಡಿಮಠ ಸ್ವಾಮೀಜಿಗಳು ಹಾಗೂ ನಾಗಲಾಪುರದ ಸ್ವಾಮೀಜಿಗಳು, ಆಮೇಲೆ ಚಂದ್ರಶೇಖರ ಗುರೂಜಿ ಚಂದ್ರಾಯಪಟ್ಟಣ ಇವರು ಸಹಾಯ ಇರುತ್ತದೆ. ನೀವೆಲ್ಲ ಬಂದು ದೇವರ ಕೃಪೆಗೆ ಪಾತ್ರ ತಮ್ಮಲ್ಲಿ ವಿನಂತಿ.